ಮಕ್ಕಳೇ, ಎಲ್ರಿಗೂ ಮುಂಜಾನೆ ಶುಭಾಶಯಗಳು. ಇಂದು ನಾವು ಒತ್ತಕ್ಷರಗಳಿಂದ ಪದರಚನೆಯನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಒಂದು ಚಟುವಟಿಕೆ ಮೂಲಕ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ತೆಗೆದುಕೊಂಡಂತಹ ಅಕ್ಷರ ಬಾಕ್ಕೆ ಬಾ ಒತ್ತಕ್ಷರವನ್ನು ತೆಗೆದುಕೊಂಡಿದ್ದೇನೆ. ಈಗ ಆ ಬಾವನ್ನ ಎರಡು ಅಕ್ಷರಗಳ ನಡುವೆ ಎಡ ಮತ್ತು ಬಲಕ್ಕೆ ಬಿಟ್ಟು ಮಧ್ಯದಲ್ಲಿ ಆ ಒತ್ತಕ್ಷರವನ್ನು ಹಾಕಿದ್ರೆ ಅದು ಯಾವ ಪದವನ್ನ ನಾವು ರಚನೆ ಮಾಡಬಹುದನ್ನ ಈ ಚಟುವಟಿಕೆ ಮೂಲಕ ನೋಡೋಣ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೀವು ಕೂಡ ಜೊತೆಯಲ್ಲಿ ಹೇಳಿ ನಾನು ಹೇಳಿದ ನಂತರ, ಓಕೆನಾ? ಮೊದಲಿಗೆ ಗೋ ಮತ್ತು ರಾ ಪದದಲ್ಲಿ ಬಾ ಒತ್ತಕ್ಷರ ಹಾಕಿದಾಗ ಏನಾಯ್ತು ಅಂದ್ರೆ ಇದು ಗೊಬ್ಬರ. ನಂತರದಲ್ಲಿ ಆ ಮತ್ತು ಆ ರಾ ನಡುವೆ ಅಕ್ಷರ ಹಾಕಿದಾಗ ಅಬ್ಬರ. ಅದೇ ನಾವು ಸು ಮತ್ತು ನಾ ನಡುವೆ ಸುಬ್ಬಣ್ಣ. ಅದೇ ಅಕ್ಷರವನ್ನ ಗೋ ಮತ್ತು ಟು ಪದದಲ್ಲಿ ಹಾಕಿದಾಗ ಒಬ್ಬಟ್ಟು. ಅದೇ ಒತ್ತಕ್ಷರವನ್ನ ಈ ಮತ್ತು ನೀ ನಡುವೆ ಹಾಕಿದಾಗ ಇಬ್ಬರಿ. ಅದೇ ಅಕ್ಷರವನ್ನ ಗೋ ಮತ್ತು ರೀ ಮಧ್ಯದಲ್ಲಿ ಹಾಕಿದಾಗ ಒಬ್ಬರಿ. ಅದೇ ರೀತಿಯಲ್ಲಿ ಸಾ ಮತ್ತು ಟಿ ನಡುವೆ ಸಂಪರ್ಕಿ. ಅದೇ ನಾವು ಹೂ ಮತ್ತು ಸಿ ನಡುವೆ ಹಾಕಿದಾಗ ಅದೇ ಅಕ್ಷರವನ್ನ ಹೂ ಮತ್ತು ರಾ ನಡುವೆ ಹಾಕಿದಾಗ ಉಪ್ಪರ. ನೆಕ್ಸ್ಟ್ ನಂತರ ತಾ ಮತ್ತು ಲೀ ನಡುವೆ ಹಾಕಿದಾಗ ಕಪ್ಪಲಿ. ಏನಾಯ್ತು? ಕಪ್ಪಲಿ. ನಾವು ಒತ್ತಕ್ಷರವನ್ನು ತಗೊಂಡಾಗ ಶಾಖೆ ಶಾ ಒತ್ತಕ್ಷರ ತಗೊಳ್ಳೋಣ. ಅದರಿಂದ ಎರಡು ಅಕ್ಷರ ನಡುವೆ ಹಾಕಿದಾಗ ಯಾವ ರೀತಿ ಪದ ರಚನೆ ಆಗುತ್ತೆ ಅಂತ ಈಗ ನೋಡೋಣ. ನೋಡಿ ಮಕ್ಕಳೇ, ಎ ಮತ್ತು ರಾ ನಡುವೆ ಶಾ ಒತ್ತಕ್ಷರವನ್ನು ಹಾಕಿದಾಗ ಎಚ್ಚರ. ಅದೇ ನಾವು ಆ ಮತ್ತು ರಿ ಮಧ್ಯದಲ್ಲಿ ಹಾಕಿದಾಗ ಅಚ್ಚರಿ. ಅದೇ ರೀತಿಯಾಗಿ ಮೇ ಮತ್ತು ಗೆ ಮಧ್ಯದಲ್ಲಿ ಹಾಕಿದಾಗ ಮೆಚ್ಚುಗೆ. ಹಾ ಮತ್ತು ಲು ಮಧ್ಯದಲ್ಲಿ ಅಚ್ಚಲು. ನೆಕ್ಸ್ಟ್ ಕಿಚ್ಚಲು. ಇದೇ ಅಕ್ಷರವನ್ನು ಒತ್ತಕ್ಷರವನ್ನ ಈ ಕಡೆ ತಗೊಂಡೋದಾಗ ಕಚ್ಚಲು. ನೆಕ್ಸ್ಟ್ ಕಚ್ಚಲು. ಕಚ್ಚಲು. ನೆಕ್ಸ್ಟ್ ನೆಚ್ಚಲು. ಏನಾಗುತ್ತೆ? ನೆಚ್ಚಲು. ಈ ರೀತಿ ನಾವು ಪದಗಳನ್ನ ರಚನೆಯನ್ನ ಮಾಡಬಹುದು.